ನಮಸ್ಕಾರ ಸ್ನೇಹಿತರೆ. ಈಗ ಗುಜರಾತ್ ರಾಜ್ಯದ ಬಗ್ಗೆ ವಿಶ್ಲೇಷಣೆ ಹಾಗೂ ಗುಜರಾತ್ ರಾಜ್ಯದಲ್ಲಿ ಏನೇನು ಮುಖ್ಯವಾದದ್ದು ಸ್ಥಳ ಸ್ಥಾಪನೆ, ಕರಾವಳಿ ಪ್ರದೇಶ ಯಾವುದೆಲ್ಲ ಥರವನ್ನು ವಿಸ್ತರಣೆ ಮಾಡೋಣ. ಇದು ಗುಜರಾತ್ ರಾಜ್ಯ. ಹಾಗಾದರೆ ಗುಜರಾತ್ ರಾಜ್ಯದ ಮೊದಲ ರಾಜಧಾನಿ ಯಾವುದಾಗಿತ್ತು? ಗುಜರಾತ್ ಗುಜರಾತ್ ರಾಜ್ಯದ ರಾಜಧಾನಿ ಪ್ರೆಸೆಂಟ್ ಈಗಿದ್ದು ಗಾಂಧಿನಗರ್. ಗಾಂಧಿನಗರ್. ಹಾಗಾದರೆ ಮೊದಲ ರಾಜಧಾನಿಯಾಗಿದ್ದು ಅವರು ಗುಜರಾತ್ನ ಮೊಟ್ಟ ಮೊದಲ ರಾಜಧಾನಿ ಅದಕ್ಕೆ ಏದಾಗಿದೆ ಅಂತ ಗೊತ್ತಾ? ಅಹಮದಾಬಾದ್. ಗುಜರಾತ್ ರಾಜ್ಯದ ಅಥವಾ ಭಾರತದ ಮ್ಯಾಂಚೆಸ್ಟರ್ ಅಂತಂದು ಯಾವುದಕ್ಕೆ ಕರೀತಾರೆ? ಭಾರತದ ಮ್ಯಾಂಚೆಸ್ಟರ್ ಅಂತ ಕರೆದ್ರು, ಅಹಮದಾಬಾದ್ನ ಕರೀತಾರೆ. ಏನು? ಭಾರತದ ಮ್ಯಾಂಚೆಸ್ಟರ್, ಅಹಮದಾಬಾದ್. ಹಾಗಾದ್ರೆ ಗುಜರಾತ್ ರಾಜ್ಯದ ನೃತ್ಯಗಳು ಕೇಳಿದ್ರೆ, ನೃತ್ಯಗಳು ಗಾಬ್ರಾ, ಈ ಥರ ಗಾಬ್ರಾ, ದಾಂಡಿಯಾ, ಬಾವಿ. ಏನು? ಗಾಬ್ರಾ, ದಾಂಡಿಯಾ, ಬಾವಿ ಇವೇನು ಗುಜರಾತ್ ರಾಜ್ಯದ ನೃತ್ಯಗಳು. ಹಾಗಾದ್ರೆ ಗುಜರಾತ್ ರಾಜ್ಯದ ವಿಧಾನಸಭಾ ಸ್ಥಾನಗಳ ಸಂಖ್ಯೆ ಕೇಳ್ತಾನೆ. ಏನು? ವಿಧಾನಸಭಾ ಸ್ಥಾನಗಳು. ವಿಧಾನಸಭಾ ಸ್ಥಾನಗಳ ಸಂಖ್ಯೆ 182, 182. ಹಾಗಾದ್ರೆ ಇಲ್ಲಿ ಗುಜರಾತ್ನೊಳಗ ವಿಧಾನ ಪರಿಷತ್ ಇದೆ ಅಥವಾ ಇಲ್ಲ ಅಂತ ಕೇಳ್ತಾರ. ಹೌದಾ? ಇಲ್ಲಿ ವಿಧಾನ ಪರಿಷತ್ ಇಲ್ಲ. ಇಲ್ಲಿ ಗುಜರಾತ್ ರಾಜ್ಯದೊಳಗ ವಿಧಾನ
ಕ್ವಶನ್ ಹೆಂಗೆ ಕೇಳ್ತಾನೆ, ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ ಇಲ್ಲ ಅಥವಾ ಇದೆ ಅಂತ ಕೇಳ್ತಾನೆ. ಹಾಗಾದ್ರೆ ಇದ್ರ ಬದಲು ಕ್ವಶನ್ ಬಿದ್ದದ. ಹೆಂಗೆ ಬಿದ್ದಿದ್ದಪ್ಪ ಅಂತಂದರೆ, ವಿಧಾನ ಪರಿಷತ್ ಒಳಗೊಂಡಿರುವಂತಹ ರಾಜ್ಯಗಳ ಸಂಖ್ಯೆ 6 ಅದಾವ. ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಬಿಹಾರ, ಉತ್ತರ ಪ್ರದೇಶ ಇವು 6 ರಾಜ್ಯಗಳು ಅದಾವು. 6 ರಾಜ್ಯಗಳು ವಿಧಾನ ಪರಿಷತ್ತನ್ನು ಹೊಂದಿಕೊಂಡಿದ್ದಾವೆ. ಆದರೆ ಗುಜರಾತ್ ಹೊಂದಿಕೊಂಡಿಲ್ಲ. ಮತ್ತು ಗುಜರಾತ್ ಸ್ಥಾಪನೆ ಆದ ವರ್ಷನೂ ಕೇಳಿರ್ತಾನೆ. ಮತ್ತು ವರ್ಷನೂ ಆಯಿತು. ಇದು ಎಷ್ಟನೇ ರಾಜ್ಯವಾಗಿ ವಿಂಗಡಣೆ ಆಗೈತಿ? ಇದು 15ನೇ ರಾಜ್ಯವಾಗಿದೆ. 15ನೇ ರಾಜ್ಯವಾಗಿ ರಚನೆಯಾಗಿದೆ. ಹಾಗಾಗಿ 15ನೇ ರಾಜ್ಯವಾಗಿ ವಿಂಗಡಣೆ ಆದಾಗ ಯಾವ ಇಸ್ವಿಯಲ್ಲಿ ಅಥವಾ ಯಾವ ವರ್ಷದಲ್ಲಿ ಕೇಳಿದಾಗ 1960 ಮೇ 1ರಂದು 1916 ಮೇ 1 1960 ಮೇ 1ರಂದು ಸ್ಥಾಪನೆ. ಮತ್ತು ಇದು ಗುಜರಾತ್ ರಾಜ್ಯ ಯಾವ ರಾಜ್ಯಗಳನ್ನ ವಿಂಗಡಣೆಯಾಗಿ ತನ್ನ ರಾಜ್ಯವನ್ನು ಸೃಷ್ಟಿಯಾಯಿತು ಅಥವಾ ಯಾವ ರಾಜ್ಯಗಳನ್ನು ಒಡೆದತ್ಲೆ ರಾಜ್ಯಗಳು ವಿಂಗಡಣೆ ಆದವು ಅಥವಾ ಯಾವ ಪ್ರಾಂತ್ಯವನ್ನು ಡಿವೈಡ್ ಆಗಿ ರಾಜ್ಯಗಳ ವಿಂಗಡಣೆ ಆತಂದ್ರೆ ಮೊಟ್ಟ ಮೊದಲು ಬಾಂಬೆ ಪ್ರಾಂತ್ಯದೊಳಗಿದ್ದು. ಬಾಂಬೆ ಪ್ರಾಂತ್ಯದಲ್ಲಿ ಇದು ಬಾಂಬೆ ಪ್ರಾಂತ್ಯವು ಏನು ಮಾಡಪ್ಪ ಅಂದ್ರೆ ಡಿವೈಡ್ ವಿಭಜನೆಗೊಂಡು ಬಾಂಬೆ ಪ್ರಾಂತ್ಯ ವಿಭಜನೆಗೊಂಡು ಗುಜರಾತ್ ಮತ್ತು ಮಹಾರಾಷ್ಟ್ರ ಆದರೆ ಇದೊಂದು ಏನಪ್ಪಾ ಅಂದರೆ ತೋಲ್ವೀರ ವನ್ಯಜೀವಿಧಾಮ ಮತ್ತು ವದ್ವಾನ್ ಜೌಗು ಪ್ರದೇಶಗಳು ಗುಜರಾತ್ ರಾಜ್ಯದಲ್ಲಿ ತೋಲ್ ವನ್ಯಜೀವಿಧಾಮ ಏನು ತೋಲ್ ವನ್ಯಜೀವಿಧಾಮ ಮತ್ತು ವದ್ವಾನ್ ಜೌಗು ಪ್ರದೇಶ ಇವು ತೋಲ್ ವನ್ಯಜೀವಿಧಾಮ ವದ್ವಾನ್ ಜೌಗು ಪ್ರದೇಶ ಅಥವಾ ಏನು ಕೇಳ್ತಾನಪ್ಪ ಅಂದ್ರೆ ವದ್ವಾನ್ ಜೌಗು ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಥವಾ ತೋಲ್ ವನ್ಯಜೀವಿಧಾಮ ಎಲ್ಲಿ ಕಂಡು ಬರ್ತದೆ ಇವೆರಡು ಕೊಟ್ಟ ರಾಜ್ಯಗಳನ್ನ ಕೇಳ್ತಾನ. ಅಥವಾ ಗುಜರಾತ್ ರಾಜ್ಯದಲ್ಲಿ ಯಾವ ವನ್ಯಜೀವಿಧಾಮ ಕಂಡು ಬರ್ತದೆ. ಈ ಥರ ನಾವು ಕ್ವಶನ್ ಮಾಡ್ಕೊತ ಹೋದಂಗೆ ನಮ್ಗೆ ಏನಾದರೂ ಅಂತಲೇ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಂದ್ರೆ ನಮಗಲ್ಲಿ ನಾವು ಯಾವ ಥರ ಕ್ವಶನ್ ಸೃಷ್ಟಿ ಮಾಡ್ಕೊತ ಹೋಗ್ತಾವಲ್ಲ ಆ ಥರ ಸೃಷ್ಟಿ ಮಾಡ್ಕೊತ ಅಲ್ಲಿ ಒಂಥರ ತೆಗಿತಾ ಇರ್ತಾನೆ. ಕ್ವಶನ್ ಪೇಪರ್ ನಾವು ರೆಡಿ ಮಾಡ್ಕೊಳ್ತಾ ಓದ್ತಾ ನಾವು ಕ್ವಶನ್ ರೆಡಿ ಮಾಡ್ಕೊತಾ ಹೋಗ್ಬೇಕು ಅಂದಾಗನ ಗೊತ್ತಾಗುತ್ತೆ.
ಕ್ವಶನ್ ಯಾವ ರೀತಿ ಆಗುತ್ತೆ, ಯಾವ ರೀತಿ ಬರುತ್ತೆ ಅಂತಂದು. ಇದು 2022ರ ರಾಮ್ಸರ್ ಜೌಗು ತಾಣಗಳ ಪಟ್ಟಿಗೆ ಸೇರಿಸಲಾಗಿದೆ. ಅಂದರೆ ಯಾವ ವರ್ಷಕ್ಕೆ ಆದಾಗ 2022ರಂದು ಜೋಗು ಪ್ರದೇಶಕ್ಕೆ ಸೇರಿಸಲಾಗಿದೆ. ಭಾರತ ಕ್ರಿಕೆಟ್ ತಂಡವು ತನ್ನ 100 ಏಕದಿನ ಪಂದ್ಯವನ್ನು ವೆಸ್ಟ್ ಇಂಡೀಸ್ ತಂಡ ವಿರುದ್ಧ ಗುಜರಾತ್ ಅಹಮದಾಬಾದ್ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಿತು. ಇದನ್ನ ಭಾರತ ಮೊದಲ ನಗರ ಅಥವಾ ಭಾರತ ಮೊದಲ ವಿಶ್ವ ಪರಂಪರೆಗೆ ಸೇರಿದ ಮೊದಲ ನಗರ ಯಾವ್ದು ಕೇಳ್ತಾನ? ಏನಪ್ಪ? ಭಾರತದ ಮೊದಲ ವಿಶ್ವ ಪರಂಪರೆಗೆ ಸೇರಿದ ಮೊದಲ ನಗರ ಅಂತ ಕೇಳಿದಾಗ ಅಹಮದಾಬಾದ್. ಏನು? ಅಹಮದಾಬಾದ್. ಆದರೆ ಇವನ್ನೆಲ್ಲ ಏನು ಮಾಡ್ತಾನೆ ಗೊತ್ತಾನೆ, ಎಲ್ಲ ಪಟ್ಟಿಗಳು ಸೇರಿಕೊಂಡಿರ್ತಾವೆ. ಆ್ಯಕ್ಚುಲಿ ನೀವು ಕೇಳ್ಬೋದಲ್ಲ, ಭಾರತ ಮೊದಲ ವಿಶ್ವ ಪರಂಪರೆಗೆ ಸೇರಿದ ಮೊದಲ ನಗರ ಯಾವುದು ಕೇಳಲ್ಲ, ಅಹಮದಾಬಾದ್. ತೋಲ್ ವನ್ಯಜೀವಿಧಾಮ ಮತ್ತು ವಡ್ವಾನ್ ಜೌಗು ಪ್ರದೇಶ ಎಲ್ಲಿ ಕಂಡು ಬರ್ತಾವೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತಾವೆ. 2022 ರಾಮ್ಸರ್ ಸ್ಥಾನಗಳಿಗೆ ಪಟ್ಟಿಗೆ ಸೇರಿಸಲಾದ. ಮತ್ತು ಭಾರತದ ಮೊದಲ ಜಲವಿಮಾನ ಸೇವೆ ಎಲ್ಲಿ ನಡೀತಪ್ಪ ಅಂದ್ರೆ ಗುಜರಾತ್ನ ಸಬರ್ಮತಿ ರಿವರ್ನ ಫ್ರಂಟ್ನಿಂದಲೇ ಕೆವಾಡಿಗಳ ನಡುವೆ ಸ್ಥಾಪಿಸಲಾದ. ಹೌದಾ? ಹಾಗಾದರೆ ಇನ್ನೊಂದು, ರಾಣಿ ಕಿ ಬಾವಿ ಯುನೆಸ್ಕೋ ಪಟ್ಟಿಗೆ ಸೇರಿಸಲಾಗಿದೆ. ರಾಣಿ ಕಿ ಬಾವಿ ಯುನೆಸ್ಕೋ ಇದು ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಗುಜರಾತ್ ರಾಜ್ಯ ಕಂಡು ಬರ್ತೇನು? ರಾಣಿ ಕಿ ಬಾವಿ ಎಲ್ಲಿ ಕಂಡು ಬರ್ತದೆ? ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತೆ. ಇದು ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸಲಾಗಿದೆ. ಯುನೆಸ್ಕೋ ಗುಜರಾತ್ ರಾಜ್ಯದೊಳಗ ಗಾಂಧಿನಗರದಲ್ಲಿ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು ಸ್ಥಾಪಿಸಲಾಗಿದೆ. ಏನು? ಗಾಂಧಿನಗರದಲ್ಲಿ ಅಂತಾರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರವನ್ನು
ಸ್ಥಾಪನೆ ಮಾಡಲಾಗಿದೆ. ಮುಂದಿನ ಭಾಗ ಮುಂದೆ ಹೇಳೋಣ, ಮತ್ತೆ ಮುಂದೆ ಹೇಳ್ತೀನಿ. ಥ್ಯಾಂಕ್ಸ್. ಗುಜರಾತ್. ನಮಸ್ಕಾರ, ಧನ್ಯವಾದಗಳು.